ಯಾಜಕ ಕಾಂಡ ಅಧ್ಯಾಯ 1. ಯೆಹೋವನು ಮೋಶೆಯನ್ನು ಕರೆದು ದೇವದರ್ಶನದ ಗುಡಾರದೊಳಗಿಂದ ಅವನ ಸಂಗಡ ಮಾತಾಡಿ ಹೀಗಂದನು. ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನಿಮ್ಮಲ್ಲಿ ಯಾವನಾದರೂ ಯೆಹೋವನಿಗೆ ಪಶುವನ್ನು ಕಾಣಿಕೆಯಾಗಿ ಸಮರ್ಪಿಸಬೇಕೆಂದಿದ್ದರೆ ಅದನ್ನು ದನಗಳಿಂದಾಗಲಿ ಆಡು ಕುರಿಗಳಿಂದಾಗಲಿ ತೆಗೆದುಕೊಂಡು ಸಮರ್ಪಿಸಬೇಕು. ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ತನಗೆ ಯೆಹೋವನು ಒಲಿಯುವಂತೆ ದೇವದರ್ಶನದ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. ಅವನು ಆ ಪಶುವಿನ ತಲೆಯ ಮೇಲೆ ಕೈಯಿಡಬೇಕು. ಆಗ ಅದು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದಕ್ಕಾಗಿ ಅಂಗೀಕಾರವಾಗುವುದು. ಅವನು ಆ ಹೋರಿಯನ್ನು ಯೆಹೋವನ ಎದುರಿನಲ್ಲಿ ವಧಿಸಿದ ಮೇಲೆ ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರದ ಬಾಗಿಲಿಗೆ ಎದುರಾಗಿರುವ ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಮತ್ತು ಅವನು ಆ ಪಶುವಿನ ಚರ್ಮವನ್ನು ಸುಲಿದು ಅದರ ದೇಹವನ್ನು ತುಂಡು ತುಂಡಾಗಿ ಕಡಿಯಬೇಕು. ಆರೋನನ ವಂಶದವರಾದ ಯಾಜಕರು ಯಜ್ಞವೇದಿಯ ಮೇಲೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಕಟ್ಟಿಗೆಯನ್ನು ಒಟ್ಟಿ ಆ ತುಂಡುಗಳನ್ನು, ತಲೆಯನ್ನೂ ಕೊಬ್ಬನ್ನೂ ಅದರ ಮೇಲೆ ಕ್ರಮವಾಗಿ ಇಡಬೇಕು. ಅದರ ಕರುಳುಗಳನ್ನೂ ಕಾಲುಗಳನ್ನು ನೀರಿನಲ್ಲಿ ತೊಳೆದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಒಬ್ಬನು ಆಡನ್ನಾಗಲಿ ಕುರಿಯನ್ನಾಗಲಿ ಸರ್ವಾಂಗ ಹೋಮ ಮಾಡಬೇಕೆಂದಿದ್ದರೆ ಅವನು ಪೂರ್ಣಾಂಗವಾದ ಗಂಡನ್ನು ತರಬೇಕು. ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಯಜ್ಞವೇದಿಯ ಉತ್ತರ ಕಡೆ ವಧಿಸಬೇಕು. ತರುವಾಯ ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಅವನು ಆ ಪಶುವಿನ ದೇಹವನ್ನು ತುಂಡು ತುಂಡಾಗಿ ಕಡಿದ ಮೇಲೆ ಯಾಜಕನು ಆ ತುಂಡುಗಳನ್ನು, ತಲೆಯನ್ನೂ ಕೊಬ್ಬನ್ನೂ ಯಜ್ಞವೇದಿಯ ಮೇಲಣ ಬೆಂಕಿಯಲ್ಲಿ ಕಟ್ಟಿಗೆಯ ಮೇಲೆ ಕ್ರಮವಾಗಿ ಇಡಬೇಕು. ಅದರ ಕರುಳುಗಳನ್ನೂ ಕಾಲುಗಳನ್ನು ನೀರಿನಲ್ಲಿ ತೊಳಿಸಿದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಅರ್ಪಿಸುವಂಥದ್ದು ಪಕ್ಷಿ ಜಾತಿಯಾಗಿದ್ದರೆ ಅದು ಬೆಳವಕ್ಕಿಯಾಗಲಿ ಪಾರಿವಾಳದ ಮರಿಯಾಗಲಿ ಇರಬೇಕು. ಯಾಜಕನು ಅದನ್ನು ಯಜ್ಞವೇದಿಯ ಬಳಿಗೆ ತಂದು ಕುತ್ತಿಗೆ ಮುರಿದು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅವನು ಅದರ ರಕ್ತವನ್ನು ಯಜ್ಞವೇದಿಯ ಪಕ್ಕದ ಮೇಲೆ ಹಿಂಡಬೇಕು. ಅದರ ಕರುಳುಗಳನ್ನು, ಗರಿಗಳನ್ನು ತೆಗೆದುಬಿಟ್ಟು ಯಜ್ಞವೇದಿಯ ಪೂರ್ವ ದಿಕ್ಕಿನಲ್ಲಿರುವ ಬೂದಿಯ ಸ್ಥಳದಲ್ಲಿ ಬಿಸಾಡಬೇಕು. ಅವನು ಆ ಪಕ್ಷಿಯನ್ನು ರೆಕ್ಕೆಗಳ ಸಂದುಗಳಲ್ಲಿ ಹರಿಯಬೇಕು. ಆದರೆ ರೆಕ್ಕೆಗಳನ್ನು ಪೂರಾ ಕಿತ್ತು ಹಾಕಕೂಡದು. ಅನಂತರ ಅವನು ಅದನ್ನು ಯಜ್ಞವೇದಿಯ ಮೇಲಣ ಬೆಂಕಿಯಲ್ಲಿರುವ ಕಟ್ಟಿಗೆಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಮ್ಮ ಹೊಸ ಅಧ್ಯಯನ ದೇವರ ವಾಕ್ಯದಿಂದ ಯಾಜಕ ಕಾಂಡವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರ ಕುರಿತಾಗಿ ನಾವು ನೋಡ್ತೇವೆ. ಹಾಗಾದರೆ ಸೃಷ್ಟಿಕರ್ತನಿಂದ ಸೃಷ್ಟಿಯಾದಂಥ ಮನುಷ್ಯನ ಒಂದು ಕರ್ತವ್ಯವೇನು ಎಂಬುದಾಗಿ ನೋಡುವಾಗ ಆ ಮನುಷ್ಯನ ಕರ್ತವ್ಯ ಅಥವಾ ಅನುಭವ ಏನಾಗಿರಬೇಕಂದ್ರೆ ಅವನು ವಿಮೋಚಿಸಲ್ಪಟ್ಟಿರಬೇಕು. ಆದಿಕಾಂಡದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯನು, ವಿಮೋಚನ ಕಾಂಡದಲ್ಲಿ ವಿಮೋಚಿಸಲ್ಪಟ್ಟಂಥ ಮನುಷ್ಯನು, ಯಾಜಕ ಕಾಂಡದಲ್ಲಿ ಆ ವಿಮೋಚಿಸಲ್ಪಟ್ಟ ಮನುಷ್ಯನು ಈಗ ಯಾಜಕ ಸೇವೆ ಇಲ್ಲವೇ ಯಾಜಕ ಆರಾಧನೆಯನ್ನು ಮಾಡುವವನಾಗಿ ಇರಬೇಕು. ಯಾಜಕನ ಒಂದು ಕೆಲಸ ಜನರಿಗೆ ಸಹಾಯ ಮಾಡುವಂಥದ್ದು, ದೇವರನ್ನು ಆರಾಧಿಸುವಂತೆ, ದೇವರನ್ನು ಅರಿತುಕೊಳ್ಳುವಂತೆ, ಜನರ ಪರವಾಗಿ ದೇವರಿಗೆ ಅವನು ಯಜ್ಞವನ್ನು, ಹೋಮವನ್ನು ಅರ್ಪಿಸುವಂಥ ಒಂದು ಸೇವೆ. ಭೂಲೋಕದಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಉದ್ದೇಶ, ಆದಿಕಾಂಡದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದಂಥ ಉದ್ದೇಶ ಆದಿಕಾಂಡ 1:26-27 ಏನಂದರೆ,
ಆ ಮನುಷ್ಯನು ವಿಮೋಚಿಸಲ್ಪಡಬೇಕು, ಆ ಮನುಷ್ಯನು ಬಿಡುಗಡೆ ಆಗಬೇಕು. ಯಾಕೆ ಬಿಡುಗಡೆ ಆಗಬೇಕು? ಯಾಕಂತ ಹೇಳಿದ್ರೆ ಮನುಷ್ಯನು ಸೃಷ್ಟಿಸಲ್ಪಟ್ಟಾಗ್ಯೋ, ಮನುಷ್ಯನು ದೇವರ ಹೋಲಿಕೆಯಲ್ಲಿ ಇದ್ದಾಗ್ಯೋ, ಮನುಷ್ಯನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾಗ್ಯೂ ಮನುಷ್ಯನಲ್ಲಿ ದೇವರು ಅಮೂಲ್ಯವಾದಂಥ ಒಂದು ಸಾಮರ್ಥ್ಯವನ್ನಿಟ್ಟಿದ್ದಾನೆ. ಅದೇನೆಂದರೆ ಪ್ರತಿ ಮನುಷ್ಯನಲ್ಲಿ ಅದು ಸ್ವತಂತ್ರ ಚಿತ್ತ, ಫ್ರೀ ವಿಲ್. ಈ ಸ್ವತಂತ್ರ ಚಿತ್ತವನ್ನು ಮನುಷ್ಯನು ಉಪಯೋಗಿಸಿಕೊಳ್ಳಬಹುದು ಅಥವಾ ದುರುಪಯೋಗ ಮಾಡಿಕೊಳ್ಬೋದು. ಆದಾಮನು ಪ್ರಥಮ ಮನುಷ್ಯನು ಅದನ್ನು ದುರುಪಯೋಗ ಮಾಡಿಕೊಂಡ. ಅವಳು ಕೂಡ ಆದಾಮನಿಗಿಂತ ಮುಂಚೆಯೇ ಆಕೆ ಕೂಡ ಸ್ವತಂತ್ರ ಚಿತ್ತವನ್ನು ದುರುಪಯೋಗ, ಮಿಸ್ಯೂಸಿಂಗ್ ಆಫ್ ಫ್ರೀ ವಿಲ್ಲನ್ನು ಆಕೆ ಮಾಡಿದ್ದರಿಂದ ಕೊನೆಗೆ ಏನಾಯಿತು? ಪಾಪಿಷ್ಟನಾದ ಅಥವಾ ತಪ್ಪು ಮಾಡಿದ ಅಥವಾ ಪಾಪ ಮಾಡಿದ ಅಥವಾ ದೇವರು ಕೊಟ್ಟಂಥ ಅಮೂಲ್ಯವಾದ ಕೊಡುಗೆಯಾಗಿರುವ ಸ್ವತಂತ್ರ ಚಿತ್ತವನ್ನು, ಆ ಫ್ರೀ ವಿಲ್ಲನ್ನು ದುರುಪಯೋಗ ಮಾಡಿಕೊಂಡದ್ದರಿಂದ ಆ ಮನುಷ್ಯನು ಬಿಡುಗಡೆ ಆಗಬೇಕೀಗ, ವಿಮೋಚಿಸಲ್ಪಡಬೇಕು. ಅದನ್ನೇ ವಿಮೋಚನ ಕಾಂಡದಲ್ಲಿ ನಾವು ನೋಡ್ತೇವೆ. ಆ ವಿಮೋಚಿಸಲ್ಪಟ್ಟಂಥ ಉದ್ದೇಶ ಏನೆಂಬುದಾಗಿ ನೋಡುವಾಗ ದೇವರು ಮನುಷ್ಯನೊಂದಿಗೆ, ವಿಮೋಚಿಸಲ್ಪಟ್ಟಂಥ ಮನುಷ್ಯನೊಂದಿಗೆ ಅವನು ಅನ್ಯೋನ್ಯತೆಯನ್ನು, ಪ್ರೀತಿಯನ್ನು, ಸತ್ ಸಂಬಂಧವನ್ನು ಕಟ್ಟಿಕೊಳ್ಳಬೇಕೆಂಬಂಥ ಉದ್ದೇಶ. ಅದಕ್ಕಾಗಿಯೇ ದೇವರು ವಿಮೋಚನ ಕಾಂಡ 25ನೇ ಅಧ್ಯಾಯದಿಂದ 40 ಅಧ್ಯಾಯಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ದೇವರು ನನಗೋಸ್ಕರವಾಗಿ ಒಂದು ಗುಡಾರವನ್ನು ಕಟ್ಟಿ, ಅದಕ್ಕೆ ದೇವ ದರ್ಶನ ಗುಡಾರ, ದೇವರನ್ನು ಕಾಣುವ ಗುಡಾರ, ದೇವರನ್ನು ನೋಡುವ ಗುಡಾರ, ದೇವರನ್ನು ಸಂಧಿಸುವ ಗುಡಾರ. ಇಟ್ಸ್ ಎ ಟೆಂಟ್ ದಟ್ ಎನ್ಕೌಂಟರ್ಸ್ ಗಾಡ್. ದೇವರು ಮನುಷ್ಯನು, ಸೃಷ್ಟಿಕರ್ತನು ಸೃಷ್ಟಿ ಸಂಧಿಸುವಂಥ ಒಂದು ಪ್ಲೇಸ್, ಒಂದು ಅಡ್ರೆಸ್, ಒಂದು ಅನುಭವ ಆ ದೇವದರ್ಶನ ಗುಡಾರ. ಕನ್ನಡದಲ್ಲಿ ಆ ಪದ ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ. ದೇವ ದರ್ಶನ ಗುಡಾರ, ದೇವರನ್ನು ದರ್ಶಿಸುವಂಥದ್ದು. ಯೇಸು ಕ್ರಿಸ್ತನ ಆ ಒಂದು ಪರ್ವತ ಪ್ರಸಂಗದಲ್ಲಿ ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತಿದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 8ನೇ ವಚನದಲ್ಲಿ ಆತನು ಹೇಳಿದಂಥ ಒಂದು ಮಾತು ಏನಂತ ಹೇಳಿದ್ರೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್, ದೇ ಶಾಲ್ ಸಿ ಗಾಡ್. ಅವರು ದೇವರನ್ನು ಕಾಣುವರು, ದೇವರ ದರ್ಶನವನ್ನು ಪಡ್ಕೊಳ್ಳುವರು. ಬೇರೆ ಬೇರೆ ರೀತಿಯಿಂದ ಆದಿಕಾಂಡದಲ್ಲಿ ಸೃಷ್ಟಿಸಲ್ಪಟ್ಟಂಥ ಮನುಷ್ಯನು ವಿಮೋಚನ ಕಾಂಡದಲ್ಲಿ ಆ ಒಂದು ಸ್ವತಂತ್ರ ಚಿತ್ತವನ್ನು ದುರುಪಯೋಗ ಮಾಡಿದ್ದರಿಂದ ವಿಮೋಚಿಸಲ್ಪಟ್ಟಂಥ ಮನುಷ್ಯನು ಈಗ ಅವನು ಏನು ಮಾಡಬೇಕು? ಆ ದೇವರನ್ನು ಆರಾಧಿಸಬೇಕು, ದೇವ ದರ್ಶನದಲ್ಲಿ ಆರಾಧಿಸಬೇಕು, ದೇವರನ್ನು ದರ್ಶಿಸಿ ಸತ್ಸಂಬಂಧವನ್ನು, ಅನ್ಯೋನ್ಯತೆಯನ್ನು ಬೆಳೆಸಬೇಕು ಮತ್ತು ಆತನ ಜೊತೆಯಲ್ಲಿ ಆ ಒಂದು ಸಂಬಂಧವನ್ನು ಮೇಂಟೈನ್ ಮಾಡುವಂಥ ಪುಸ್ತಕ ಈ ಯಾಜಕ ಕಾಂಡದ ಪುಸ್ತಕವಾಗಿರ್ತದೆ. ಯಾಕಂತ ಹೇಳಿದ್ರೆ ಮನುಷ್ಯನು ತಪ್ಪು ಮಾಡುವವನಾಗಿರ್ತಾನೆ. ತಿಳಿಯದೆ ಮಾಡುವಂಥ ತಪ್ಪು ದೇವರಿಗೂ ಮನುಷ್ಯನಿಗೂ ಇರುವಂಥ ಸಂಬಂಧವನ್ನು ಕೆಡಿಸುವಂಥದ್ದಾಗಿದೆ. ದೇವರಿಗೂ ಮನುಷ್ಯನಿಗೂ ಆ ಸಂಬಂಧವನ್ನು ಅದು ಅಡ್ಡಗೋಡೆಯಂತೆ ಬರುವಂಥದ್ದಾಗಿದೆ. ಯೆಶಾಯನ ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಯೆಶಾಯ 59:1ನೇ ವಚನದಲ್ಲಿ ಹೇಳಿದಂಥ ಮಾತು ಹೀಗಿದೆ: ನಿಮ್ಮ ಪಾಪಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ ಅಂತ ಹೇಳ್ಬಿಟ್ಟು. ಆ ಅಗಲಿಸುತ್ತಾ ಇರುವ ಅನುಭವ ಮನುಷ್ಯನಿಗೂ ಸಂತೋಷ ಇಲ್ಲ, ದೇವರಿಗೂ ಸಂತೋಷ ಇಲ್ಲ. ಸೃಷ್ಟಿಕರ್ತನಿಗೂ ಅದು ವಿಷಾದ, ಆ ಸೃಷ್ಟಿಯಾಗಿರುವಂಥ ಮನುಷ್ಯನಿಗೂ ಅದು ಬೇಸರ, ವಿಷಾದ. ಇದನ್ನೇ ತನ್ನ ಅನುಭವದಲ್ಲಿ ಕೀರ್ತನೆಗಾರನು ಕೀರ್ತನೆ 32, 1, 2, 3 ವಚನಗಳಲ್ಲಿ ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ದ್ರೋಹವು ಪರಿಹಾರವಾಗಿದೆಯೋ ಅವನೇ ಧನ್ಯನು. ನಾನು ಪಾಪಗಳನ್ನು ಅಡಿಕೆ ಮಾಡದೇ ಇದ್ದಾಗ ನಿನ್ನ ಹಸ್ತು ನನ್ನ ಮೇಲೆ ಭಾರವಾಗಿತ್ತು, ಅದು ಬತ್ತಿ ಹೋಯಿತು ಅಂಥ ಒಂದು ಅನುಭವ ಮನುಷ್ಯನಿಗೆ ತಪ್ಪು ಮಾಡಿದಾಗ, ತಿಳಿಯೋದೆಯೋ ಮಾಡಿದಾಗ ಅಂಥ ಒಂದು ಭಾರದಿಂದ
ದೇವರಿಂದ ಮನುಷ್ಯನು ಪ್ರತ್ಯೇಕವಾಗ್ತಾನೆ. ಆದುದರಿಂದ ಈ ಪುಸ್ತಕದಲ್ಲಿ ಈ ಪಾಪದ ಬಗ್ಗೆ 89 ಸಾರಿ ಬರ್ತದೆ. ದ ವರ್ಡ್ ಸಿನ್ ಕಮ್ಸ್ 89 ಟೈಮ್ಸ್. ಪಾಪ, ಅಶುದ್ಧ ಅನ್ನುವಂಥ ಪದ 110 ಸಾರಿ ಯಾಜಕಕಾಂಡದಲ್ಲಿ ಬರ್ತದೆ. ಅಶುದ್ಧ ಮತ್ತು ಪಾಪ ಒಟ್ಟು 209 ಸಾರಿ ಈ ಪುಸ್ತಕದಲ್ಲಿ, ಅಬೌಟ್ 200 ಟೈಮ್ಸ್ 209 ಟೈಮ್ಸ್ ಪಾಪ, ಅಶುದ್ಧ, ಹೊಲೆ, ಡಿಫೈಲ್ಮೆಂಟ್ ಎಂಬಂಥ ಪದಗಳು ಬರ್ತದೆ. ಆದ ಕಾರಣ ಮನುಷ್ಯನಿಗೂ ದೇವರಿಗಿರುವಂಥ ಈ ಅಡ್ಡಗೋಡೆ, ಈ ಸಂಬಂಧವನ್ನು ದೇವರೊಂದಿಗೆ ಎಂಜಾಯ್ ಮಾಡದೇ ಇರತಕ್ಕಂಥ ಒಂದು ಅಡ್ಡಗೋಡೆಯನ್ನು ಯಾವ ರೀತಿಯಾಗಿ ತೆಗೆದು ಹಾಕಬೇಕು, ಹೇಗೆಲ್ಲ ತೆಗೆದು ಹಾಕಬೇಕು ಎಂಬುದಾಗಿ ಬೇರೆ ಬೇರೆ ವಿಧಾನಗಳನ್ನು, ಬೇರೆ ಬೇರೆ ಯಜ್ಞ ಹೋಮಗಳನ್ನು ದೇವರು ನೇಮಿಸಿದ್ದಾನೆ. ಈ ಕುರಿತಾಗಿ ಹಳೇ ವೇದ ಪಂಡಿತರು, ಅಂದರೆ ಸತ್ಯವೇದಕ್ಕೆ ಹೊರತಾಗಿರುವಂಥ ಕೆಲವು ವ್ಯಕ್ತಿಗಳು ಕೂಡ ಹೇಳಿದಂಥ ಒಂದು ಮಾತು ಸಂಸ್ಕೃತದಲ್ಲಿ ನನಗೆ ನೆನಪು ಬರ್ತದೆ. ಅದೇನಂತ ಹೇಳಿದರೆ, ಯಜ್ಞಂ ಸರ್ವಂ ಪ್ರತಿಷ್ಠಿತಂ. ಯಜ್ಞವೇ ಸರ್ವವನ್ನು ಅದು ಪ್ರತಿಷ್ಠಿಸುವಂಥದ್ದು, ಶುದ್ಧಿ ಮಾಡುವಂಥದ್ದು, ಪ್ರತ್ಯೇಕಿಸುವಂಥದ್ದು ಎಂಬುದಾಗಿ ಹೇಳಿದೆ. ಸರಿ, ಈ ಒಂದು ಪುಸ್ತಕವನ್ನು ಯಾಜಕಕಾಂಡ 1ನೇ ಅಧ್ಯಾಯವನ್ನು ಈಗ ನಾವು ಪ್ರಾರಂಭಿಸ್ತೇವೆ. ದೊಡ್ಡ ಒಂದು ಇಂಟ್ರೊಡಕ್ಷನ್, ಪರಿಚಯವನ್ನು ಈಗಾಗಲೇ ಕೊಟ್ಟಾಯಿತು. ಇನ್ನೊಂದು ಮಾತನ್ನು ಕೂಡ ನಾನು ಹೇಳಬೇಕು. ಆದಿಕಾಂಡ ಮನುಷ್ಯನು ಸೃಷ್ಟಿಸಲ್ಪಟ್ಟದ್ದು, ವಿಮೋಚನಕಾಂಡ ಸೃಷ್ಟಿಸಲ್ಪಟ್ಟ ಮನುಷ್ಯನು ಪಾಪದಿಂದ ಬಿಡುಗಡೆ, ವಿಮೋಚಿಸಲ್ಪಟ್ಟದ್ದು. ಯಾಜಕಕಾಂಡ ವಿಮೋಚಿಸಲ್ಪಟ್ಟಂಥ ಮನುಷ್ಯನು ಈಗ ದೇವರನ್ನು ಆರಾಧಿಸುವಂಥದ್ದು. ಹೀಬ್ರೂ ಭಾಷೆಯಲ್ಲಿ ಈ ಆರಾಧನೆ ಮತ್ತು ಸೇವೆ ಎಂಬ ಪದಗಳು ಒಂದೇ ಪದವು ಬಳಸಲಾಗಿದೆ. ರೂಟ್, ಒಂದಕ್ಕೊಂದು ಭಾಳ ಹತ್ತಿರ ಸಂಬಂಧ. ಸೇವೆ ಮಾಡುವಂಥದ್ದು, ಆರಾಧಿಸುವಂಥದ್ದು ಎಂಬುದಾಗಿ. ಸೇವೆ, ಆರಾಧನೆ, ಆರಾಧನೆ, ಸೇವೆ. ಆದ್ದರಿಂದ ದೇವರ ಒಂದು ಇಷ್ಟ ಯಾಜಕಕಾಂಡದಲ್ಲಿ ನಾನು ವಿಮೋಚಿಸಿದ ಅಥವಾ ನಾನು ಸೃಷ್ಟಿಸಿದ, ನಾನು ವಿಮೋಚಿಸಿದ ನನ್ನ ಜನರು ಈಗ ನನ್ನನ್ನು ಆರಾಧಿಸಬೇಕು, ನನ್ನ ಸೇವೆ ಮಾಡಬೇಕು, ನನ್ನನ್ನು ತಿಳ್ಕೊಳ್ಬೇಕು, ನನ್ನನ್ನು ಸಂಧಿಸಬೇಕು, ನನ್ನೊಂದಿಗೆ ಹತ್ತಿರ ಸಂಬಂಧವನ್ನು ಇಟ್ಟುಕೊಳ್ಳಬೇಕು, ಬೆಳೆಸಬೇಕು, ನನ್ನ ಹಾಗೆ ಆಗಬೇಕು ಎಂಬುದು ಮಹಾದೇವರ ಮಹಾ ಆಶೆ. ಸರಿ, ಯಾಜಕಕಾಂಡ 1ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ಈಗ ನಾವು ನೋಡಿಕೊಳ್ತೇವೆ. ಯೆಹೋವನು ಮೋಶೆಯನ್ನು ಕರೆದು, ನಾನು ಹೇಳಿದ್ನಲ್ವ, ಈ ಯೆಹೋವನು ಮೋಶೆಯನ್ನು ಕರೆದು, ಯೆಹೋವನು ಮೋಶೆಗೆ ಇಂತೆಂದನು, ದ ಲಾರ್ಡ್ ಸ್ಪೋಕ್ ಟು ಮೋಸಸ್, ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್ ಎಂಬಂಥ ಪದ ಹತ್ರ 560 ಸಾರಿ ಈ ಪಂಚಗ್ರಂಥಗಳಲ್ಲಿ ಬರುವಂಥದ್ದು, ಮೋಶೆಯ ಗ್ರಂಥಗಳಲ್ಲಿ. ಹಾಗಾದರೆ ಹೆಚ್ಚಿನ ಅಂಶ, ಮೋರ್ ದೆನ್ 500 ಟೈಮ್ಸ್ ಮೋಸಸ್ ಹರ್ಡ್ ದ ವಾಯ್ಸ್ ಆಫ್ ಗಾಡ್ ಪರ್ಸನಲಿ. ವಾವ್, ಎಂಥ ಮನುಷ್ಯ, ಎಂಥ ಅನುಭವ. ಒಂದು ಸರಿ ನಾವು ದೇವ್ರ ಸ್ವರವನ್ನು ಕೇಳಿಬಿಟ್ಟರೆ ನಮ್ಗೆ ಅದು ದೊಡ್ಡ ಮಾತಾಗ್ಬಿಡ್ತದೆ. ಒಂದು ಸರಿ ಗುಲ್ಬರ್ಗದಲ್ಲಿ ನಾನು ಐವಾನ್ ಶಾಯಿ ಅಂತ ಹೇಳ್ಬಿಟ್ಟು ಒಂದು ಸ್ಥಳ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಇಂದಿರಾ ಗಾಂಧಿ ಅವರ ಜೀಪ್ ನನ್ನ ಎದುರಿಗೆ ಬಂತು. ನಾನು ನನ್ನ ತಮ್ಮ ನಡ್ಕೊಂಡು ಹೋಗ್ತಿದ್ದೀವಿ. ಹತ್ತಿರ ಬಂದಾಗ ಯಾರೂ ಇರಲಿಲ್ಲ. ಇನ್ನೇನು ಒಂದು 5 ಅಡಿ ಹತ್ತಿರ ಇರ್ಬೋದು. ಇಂದಿರಾ ಗಾಂಧಿ ನಾನು ನೋಡಿ ಸ್ಮೈಲ್ ಮಾಡಿದರು. ಅದು ಇನ್ನೂ ನನಗೆ ನೆನಪಿದೆ. ಅದು ಯಾಕಂತ ಹೇಳಿದ್ರೆ, ಒಬ್ಬ ದೊಡ್ಡ ವ್ಯಕ್ತಿ ನಾನು ನೋಡಿ, ನನ್ನನ್ನಷ್ಟೇ ನೋಡಿ, ಯಾಕಂದ್ರೆ ಇದ್ದಿದ್ದು ನಾನಷ್ಟೇ, ನನ್ನ ತಮ್ಮ ನನ್ನ ಹಿಂದೆ ಇದ್ದ, ಸ್ಮೈಲ್ ಮಾಡಿದಾಗ ಸುಮಾರು 43 ವರ್ಷಗಳ ಹಿಂದೆ ಆದಂಥ ಅನುಭವ ಇನ್ನೂ ಹಾಗೆ ಫ್ರೆಶ್ ಆಗಿದೆ, ದೊಡ್ಡ ವ್ಯಕ್ತಿ ಮಾತನಾಡುವಾಗ. ಹಾಗೆ ಎಲ್ಲರನ್ನೂ ಸೃಷ್ಟಿ ಮಾಡಿದ ಮಹಾ ವ್ಯಕ್ತಿ, ದೊಡ್ಡ ವ್ಯಕ್ತಿಗಿಂತಲೂ ಅತ್ಯಂತ ದೊಡ್ಡ ವ್ಯಕ್ತಿ ದೇವರು ಮಾತನಾಡುವಾಗ ಅದು ಹೇಗಿರಬೇಕು? ನಾವು ಸೃಷ್ಟಿಸಲ್ಪಟ್ಟಂಥ ಉದ್ದೇಶವೇ ದೇವರು ನಮ್ಮ ಜೊತೆಗೆ ಮಾತಾಡಬೇಕು, ನಾವು ದೇವ್ರ ಜೊತೆಗೆ ಮಾತಾಡಬೇಕು, ನಮ್ಮ ಸಂಭಾಷಣೆ ಇಂಪಾಗಿರಬೇಕು, ಸಂಭಾಷಣೆ ಬೆಳಿಬೇಕು. ತಂಗಾಳಿಯಲ್ಲಿ, ಸಂಜೆ ವೇಳೆಯಲ್ಲಿ ಪ್ರತಿ ಸಂಜೆ ದೇವರು ಬಂದು ಆದಾಮನ ಜೊತೆಯಲ್ಲಿ ಮಾತನಾಡ್ತಾ ಇದ್ದನು. ಮತ್ತು ಅಂಥ ಒಂದು ಪರದೈಸ್, ಅಂಥ ಒಂದು ಏದೇನ್ ಅಂದರೆ ರಮಣೀಯ, ಪ್ಲೆಸೆಂಟ್, ಅಂಥ ಒಂದು ಪ್ಲೆಸೆಂಟ್ ಅನುಭವ. ಯಾಕಂದರೆ ದೇವರು
ಮನುಷ್ಯನು. ಈ ಏದೇನ್ ಭವಿಷ್ಯದಲ್ಲಿ ದೇವರು ಅಂಥ ಒಂದು ಅನುಭವವನ್ನು ಪರಲೋಕದ ನಿತ್ಯವಾದ ಏದೇನನ್ನು ಮಾಡಿದಾಗ ನಿರಂತರವೂ ದೇವ್ರ ಜೊತೆಯಲ್ಲಿ ನಿರಂತರವೂ ಆತನ ಮುಖದರ್ಶನ, ಎಂಥ ಒಂದು ಅನುಭವ. ಆದರೆ ಸದ್ಯಕ್ಕೆ ನಾವು ಇದನ್ನು ನೋಡ್ತಕ್ಕದ್ದು, ಯೆಹೋವನು ಮೋಶೆಯನ್ನು ಕರೆದು ದೇವದರ್ಶನ ಗುಡಾರದೊಳಗಿಂದ ಅವನ ಸಂಗಡ ಮಾತಾಡಿದನು. ವಾವ್! ವಿಮೋಚನ ಕಾಂಡ 25ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ದೇವದರ್ಶನ ಗುಡಾರವನ್ನು ಹೀಗೆ ಕಟ್ಟು, ಅದರಲ್ಲಿ ಯಜ್ಞವೇದಿ ಇರಬೇಕು, ಗಂಗಾಳ ಪಾತ್ರೆ ಇರಬೇಕು, ಅದರಲ್ಲಿ ಮೇಜು ಇರಬೇಕು, ಮೇಜಿನ ಮೇಲೆ ರೊಟ್ಟಿ ಇರಬೇಕು, ಅನಂತರ ದೀಪಸ್ತಂಭ ಇರಬೇಕು, ಅನಂತರ ಧೂಪವೇದಿ ಇರಬೇಕು, ಅಲ್ಲಿ ಒಂದು ತೆರೆ ಇರಬೇಕು, ತೆರೆ ಆಚೆ ಮಂಜೂಷ ಇರಬೇಕು, ಮಂಜೂಷದಲ್ಲಿ ಕೆರೂಬಿಯರು ಇರಬೇಕು. ಹೀಗೆಲ್ಲ ದೇವರು ವರ್ಣಿಸಿ ಹೇಳಿ ಕೊನೆಗೆ ದೇವದರ್ಶನ ರೆಡಿ ಆಯಿತು. ಈಗ ದೇವರಿಗೆ ಒಂದು ಮನೆ ಸಿಕ್ತು. ಮನೆ ಸಿಕ್ಕಿದ ಮೇಲೆ ಆ ಮನೆ ಒಳಗಿಂದ ದೇವರು ಮಾತನಾಡ್ತಾನೆ. ಅದು ಟೆಂಪರರಿ ಮನೆ, ಅದು ತಾತ್ಕಾಲಿಕವಾದಂಥ ಒಂದು ಟೆಂಪರರಿ ಮನೆಯಾಗಿತ್ತು. ಆದರೂ ಕೂಡ ದೇವ್ರಿಗೆ ಭಾಳ ಸಂತೋಷ ಆಯಿತು. ಭಾಳ ಶ್ರಮೆ ಪಟ್ಟು ದೇವ್ರು ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತೆಲ್ಲ ಹೇಳ್ದ. ಯಾಕೆ ಅಷ್ಟೊಂದು ಡೀಟೇಲ್ ಆಗಿ ಯಾಕೆ ದೇವ್ರು ಹೇಳಿದನ ಅನ್ನೋದಕ್ಕೆ ಒಂದು ಕಾರಣ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ, ನೋಡು ನಾನು ಹೇಗೆ ಹೇಳ್ತೀನೋ ಹಾಗೇ ಮಾಡು ಅಂತ ದೇವ್ರು ಯಾಕೆ ಹೇಳಿದ್ರೆ ಅಂದರೆ, ಪರಲೋಕದಲ್ಲಿ ಹಾಗೇ ಇದೆ ಅಂತೆ ದೇವದರ್ಶನ ಗುಡಾರದ. ಪರಲೋಕದಲ್ಲಿ ಬಹುಶಃ ಮೆಷರ್ಮೆಂಟ್ ಕೂಡ ಹಾಗೇನೆ, ಅದರ ಜೆರಾಕ್ಸೇ ಈ ದೇವದರ್ಶನ ಗುಡಾರ, ಅಲ್ಲೇ ಇದೆ, ಅದರಂತೆ ಮಾಡು. ಏನು ಅದು ಟ್ಯಾಲಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬರಬಾರ್ದು, ಅದರಲ್ಲಿ ಇದ್ದ ಹಾಗೇನೆ ಇಲ್ಲಿನೂ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಗಾದರೆ ಪರಲೋಕದಲ್ಲಿ ಇರುವ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತು ಪರಲೋಕದಲ್ಲಿ ನೆರವೇರುವ ಪ್ರಕಾರ. ಅಂದರೆ ಪರಲೋಕದಲ್ಲಿ ದೇವದರ್ಶನ ಗುಡಾರ ಯಾವ ರೀತಿಯಾಗಿ ಬಿಲ್ಟಪ್ ಆಗಿದೆ, ಬಿಲ್ಡ್ ಆಗಿದೆ, ಕಟ್ಟಲ್ಪಟ್ಟಿದೆ, ಅದೇ ರೀತಿಯಾಗಿ ಭೂಲೋಕದಲ್ಲಿ ಕೂಡ ನೆರವೇರಿತು ಮೋಶೆಯ ಮೂಲಕವಾಗಿ. ಸರಿ, ಅನಂತರ ನಿಮ್ಮಲ್ಲಿ ಯಾವನಾದರೂ ಯೆಹೋವನಿಗೆ ಪಶುವನ್ನು ಕಾಣಿಕೆಯಾಗಿ ಸಮರ್ಪಿಸಬೇಕಂತಿದ್ದರೆ ಅವನೇನು ಮಾಡಬೇಕು? ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು. 3ನೇ ವಚನ, 1ನೇ ಅಧ್ಯಾಯ 3ನೇ ವಚನ. ಸರ್ವಾಂಗ ಹೋಮ ಎಂಬಂಥ ಪದ 84 ಸಾರಿ ಈ ಪುಸ್ತಕದಲ್ಲಿ ಬರ್ತದೆ. ಹಾಗಾದರೆ ಅದರ ಮಹತ್ವ, ಅದರ ಪ್ರಾಮುಖ್ಯತೆ ಎಷ್ಟು ಎಂಬುದಾಗಿ ನಾವು ನೋಡ್ತಿದ್ದೀವಿ. ಯಾಕಂತ ಹೇಳಿದರೆ, ಮನುಷ್ಯನು ಯಾವ ರೀತಿಯಾಗಿ ದೇವರಿಗೆ ಹತ್ತಿರವಾಗಬೇಕು, ಈ ಸರ್ವಾಂಗ ಹೋಮ ಕಂಪ್ಲೀಟಾಗಿ ಬರ್ಂಟ್ ಆಫರಿಂಗ್, ಕಂಪ್ಲೀಟಾಗಿ ಸುಟ್ಟು ಸಮರ್ಪಿಸಲ್ಪಡುವಂಥ ಒಂದು ಹೋಮ ದೇವರಿಗೆ ಅದು ಯಾವ ರೀತಿಯಾಗಿ ಸಂತೋಷಪಡಿಸ್ತದೆ, ಮನುಷ್ಯನೊಂದಿಗೆ ಸಂಬಂಧ ಇಟ್ಕೊಳ್ಳುವಂತ ಮಾಡ್ತದೆ ಎಂಬುದಾಗಿ. ಪೂರ್ಣಾಂಗವಾದ ಒಂದು ಅದು ದನವಾಗಿರಬೇಕು ಅಥವಾ ಅದು ಆ ಪ್ರಾಣಿ ಪೂರ್ಣಾಂಗವಾದದ್ದಾಗಿರಬೇಕು. ಯಾಕೆ ಪೂರ್ಣಾಂಗವಾದದ್ದು? ಯಾಕೆ ಅಂತ ಹೇಳಿದ್ರೆ, ಮಲಾಕಿಯಲ್ಲಿ ದೇವರು ಭಾಳ ಸ್ಪಷ್ಟವಾಗಿ ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ನೀವು ಕುರುಡಾದದ್ದನ್ನು ಕುಂಟಾದದ್ದನ್ನು ನನಗೆ ತಂದು ಕೊಡ್ತೀರಿ, ಆದರೆ ನನಗೆ ನೀವು ಪೂರ್ಣವಾದಂಥ ಅಂಗ ಇರುವಂಥದ್ದನ್ನು ನನಗೆ ಕೊಡ್ರಿ, ಏನು ಕುಂದು ಕೊರತೆ ಏನೇನಿರಬಾರ್ದು ಅಂಥ ಒಂದು ಆ ಪ್ರಾಣಿಯನ್ನು ಕೊಡು. ಯಾಕಂದರೆ ಯೇಸು ಕ್ರಿಸ್ತನು ಕೂಡ ಪೂರ್ಣಾಂಗವಾಗಿ, ಅಂದರೆ ಆತನಲ್ಲಿ ಕುಂದು ಕೊರತೆ ಸುಕ್ಕು ಮುಂತಾದದ್ದು ಏನೂ ಇರಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 13, 14ನೇ ವಚನ ಆ ರೀತಿಯಾಗಿ ಹೇಳ್ತದೆ. ದ ಲಾರ್ಡ್ ಗೇವ್ ಟೋಟಲಿ, ಸಂಪೂರ್ಣವಾಗಿ ಪೂರ್ಣವಾಗಿ ಆತನ ಕೊಟ್ಟನು. ಅದನ್ನು ಸೂಚಿಸಬೇಕಲ್ಲ, ಆತನನ್ನು ಸೂಚಿಸಬೇಕಲ್ಲ, ಅದಕ್ಕೆ ದೇವರು ಇಲ್ಲಿಯೇ ಯಾಜಕಾಂಡದಲ್ಲಿ ಆತನು ಹೇಳಿದ್ದಾನೆ, ಪೂರ್ಣಾಂಗವಾಗಬೇಕು. ಇಟ್ ಶುಡ್ ಬಿ ಎ ಲ್ಯಾಂಬ್ ಆರ್ ಅನ್ ಆ್ಯನಿಮಲ್ ವಿತೌಟ್ ಡಿಫೆಕ್ಟ್. ಏನೂ ಇರಬಾರ್ದು, ಡಿಫೆಕ್ಟೇ ಇರಬಾರ್ದು. ಯಾಕಂದರೆ ದೇವರು ಈ ರೀತಿಯಾಗಿ ಹೇಳುವಂಗೆ ಇದೆ ಅದು. ನೋಡ್ರಿ ಮನುಷ್ಯರೇ, ಪೂರ್ಣಾಂಗವಾಗಿರುವಂಥ ಒಂದು ವ್ಯಕ್ತಿಯನ್ನು ನಾನು ಕಳಿಸ್ಕೊಡ್ತೀನಿ, ಅದನ್ನು ಪಿಕ್ಚರ್ ಮಾಡುವಂಥದ್ದು ಈ ಕುರಿ. ಆದ ಕಾರಣ ನಾನು ಹೇಳ್ದ ಹಾಗೆ ಮಾಡಿರಿ ಅಂತ ಹೇಳ್ಬಿಟ್ಟು. ಆದರೆ ಮಲಾಕಿಯಲ್ಲಿ ಏನು ಮಾಡಿಬಿಟ್ರು ಅವರು? ಕುರುಡಾದದ್ದನ್ನು ಕುಂಟಾದದ್ದನ್ನು ಅಂಥದ್ದು ರೋಗವಾದಂಥ ಕುರಿಯನ್ನು, ಅಯ್ಯೋ ಹೇಗೂ ಸಾಯ್ತಾ ಇದೆ ಈ ಕುರಿ, ಇದನ್ನು ದೇವರಿಗೆ ಒಪ್ಪಿಸ್ಬಿಡೋಣ ಅಂತ ಹೇಳ್ಬಿಟ್ಟು 1ನೇ ಅಧ್ಯಾಯದಲ್ಲಿ ಆ ರೀತಿಯಾಗಿ ಮಾಡಿಬಿಟ್ರು. ಅದು ಪ್ರಾಫಸಿಯನ್ನು ಸುಳ್ಳು ಮಾಡ್ದಂಗೆ ಆಗ್ತದೆ. ದೇವರು ಯೇಸು ಕ್ರಿಸ್ತನಲ್ಲಿ ದೋಷ ಇತ್ತು ಎಂಬುದಾಗಿ ಹೇಳುವಂಥ ಸೂಚಿಸುವಂಥದ್ದದು. ಆದ ಕಾರಣ ದೇವರಿಗೆ ಅದು ಇಷ್ಟವಾಗಲಿಲ್ಲ.
ಸರಿ, ಮತ್ತು ಪೂರ್ಣಾಂಗವಾಗಿರಬೇಕು, ಅದು ಗಂಡಾಗಿರಬೇಕು. ಯಾಕಂದರೆ ಅಲ್ಲಿ ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದಾಗಿದೆ. ಯಾಜಕಾಂಡ 1ನೇ ಅಧ್ಯಾಯ 3ನೇ ವಚನದಲ್ಲಿ ಗಂಡಾಗಿರುವಂಥದ್ದನ್ನು ತರಬೇಕು, ತನಗೆ ಯೆಹೋವನು ಒಲಿಯುವಂತೆ, ಅಂದರೆ ಇಷ್ಟಪಡುವಂತೆ, ಬಯಸುವಂತೆ. ಯಾಕಂದರೆ ಯೇಸು ಕ್ರಿಸ್ತನನ್ನು ಕುರಿತಾಗಿ ತಂದೆಯ ದೇವರು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ, ಈತನು ನನಗೆ ಪ್ರಿಯನಾಗಿರುವ ಮಗನು, ಈತನನ್ನು ಮೆಚ್ಚಿದ್ದೇನೆ. ಸೃಷ್ಟಿಕರ್ತನು ತಂದೆಯ ದೇವರು ದೇವರು ಕುರಿಯಾಗಿರುವಂಥ ಯೇಸು ಕ್ರಿಸ್ತನನ್ನು ಮೆಚ್ಚಿದ್ದನು. ದೋಷವಿಲ್ಲದ್ದಾಗಿತ್ತು. ನಮ್ಮ ದೋಷ ಹೋಗಬೇಕಾದ್ರೆ ದೋಷವಿಲ್ಲದ ವ್ಯಕ್ತಿ, ಆಡು ಕುರಿ, ಅದನ್ನು ದೇವರಿಗಾಗಿ ದೇವರ ಹೆಸರಿನಲ್ಲಿ ದೇವರ ಮುಂದೆ ದೇವರು ಹೇಳಿದ ಹಾಗೆ ಅದನ್ನು ಬಲಿ ಯಜ್ಞ ಕೊಡಬೇಕು. ಸರಿ, ದೇವದರ್ಶನ ಗುಡಾರದ ಬಾಗಲಿಗೆ ಅದನ್ನು ತರಬೇಕು, ಬಾಗಿಲ ಹತ್ರ ಅದನ್ನು ತರಬೇಕೆಂಬುದಾಗಿ. ಯಾಕೆ ಬಾಗಿಲ ಹತ್ರ ತರಬೇಕೆಂಬುದಾಗಿ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 15ನೇ ವಚನದಲ್ಲಿ ಆ ಒಂದು ಮಾತಿದೆ. ಯೇಸು ಕ್ರಿಸ್ತನನ್ನು ಕೂಡ ಆ ಒಂದು ಬಾಗಿಲು ಹತ್ತಿರ, ದೇವಾಲಯದ ಹೊರಗೆ ಮತ್ತು ಆತನನ್ನು ಊರು ಹೊರಗೇನೆ ಆತನನ್ನು ಸಮರ್ಪಿಸಿದರು 4ನೇ ವಚನದ ಪ್ರಕಾರವಾಗಿ. ಆಗ ಅದು ಏನಾಗ್ತದೆ, ತಲೆ ಮೇಲೆ ಕೈ ಇಟ್ಟು ಅದನ್ನು ಸಮರ್ಪಿಸುವಾಗ ಅದು ದೋಷ ಪರಿಹಾರವನ್ನು ಮಾಡುವುದಕ್ಕಾಗಿ ಅಂಗೀಕರಿಸಲ್ಪಡುವುದು. ವಾವ್, ಅದು ದೇವರಿಗೆ ಅಂಗೀಕೃತವಾದದ್ದು ಎಂಬುದಾಗಿ ಆ ವಾಕ್ಯದಲ್ಲಿ ಹೇಳಿದೆ. ಅದನ್ನು ತುಂಡು ತುಂಡಾಗಿ ಸಮರ್ಪಿಸಬೇಕು ಮತ್ತು ಅಗ್ನಿಯ ಮೂಲಕವಾಗಿ ಯೆಹೋವನಿಗೆ ಅದು ಸುವಾಸನೆಯನ್ನು ಉಂಟು ಮಾಡುವ ಸರ್ವಾಂಗ ಹೋಮವಾಗಿರಬೇಕು ಎಂಬುದಾಗಿ 9ನೇ ವಚನದಲ್ಲಿ ಅದು ಹೇಳಲಾಗಿದೆ. ಅದೇ ರೀತಿಯಾಗಿ 17ನೇ ವಚನ 1ನೇ ಅಧ್ಯಾಯದಲ್ಲಿ ರಿಪೀಟ್ ಆಗಿದೆ. ಅಂದರೆ ಅಗ್ನಿಯ ಮೂಲಕವಾಗಿ ಯೆಹೋವನಿಗೆ ಸುವಾಸನೆಯನ್ನು ಉಂಟು ಮಾಡುವಂಥ ಸರ್ವಾಂಗ ಹೋಮವಾಗಿರಬೇಕಂತ. ನಮ್ಮ ಜೀವನ ಕೂಡ ಅದೇ ರೀತಿಯಾಗಿ ದೇವರು ಅಂಗೀಕರಿಸಲ್ಪಡುವಂಥ ಒಂದು ಜೀವನವಾಗಿ ಇದೆ. ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಅದನ್ನು ಮಾಡಿದ್ದು ಆಯಿತು. ಯಾಜಕಾಂಡ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. The third book of Moses, called Leviticus, chapter 1. And the Lord called unto Moses, and spake unto him out of the tabernacle of the congregation, saying, Speak unto the children of Israel, and say unto them, If any man of you bring an offering unto the Lord, ye shall bring your offering of the cattle, even of the herd, and of the flock. If his offering be a burnt sacrifice of the herd, let him offer a male without blemish. He shall offer it of his own voluntary will at the door of the tabernacle of the congregation before the Lord. And he shall put his hand upon the head of the burnt offering, and it shall be accepted for him to make atonement for him. And he shall kill the bullock before the Lord, and the priests, Aaron's sons, shall bring the blood, and sprinkle the blood round about upon the altar that is by the door of the tabernacle of the congregation. And he shall flay the burnt offering, and cut it into his pieces. And the sons of Aaron the priest shall put fire upon the altar, and lay the wood in order upon the fire. And the priests, Aaron's sons, shall lay the parts, the head, and the fat, in order upon the wood that is on the fire which is upon the altar. But his inwards and his legs shall he wash in water. And the priest shall burn all on the altar to be a burnt sacrifice, an offering made by fire, of a sweet savour unto the Lord. And if his offering be of the flocks, namely, of the sheep, or of the goats, for a burnt sacrifice, he shall bring it a male without blemish. And he shall kill it on the side of the altar northward before the Lord. And the priests, Aaron's sons, shall sprinkle his blood round about upon the altar. And he shall cut it into his pieces, with his head and his fat, and the priest shall lay them in order on the wood that is on the fire which is upon the altar. But he shall wash the inwards and the legs with water, and the priest shall bring it all and burn it upon the altar. It is a burnt sacrifice, an offering made by fire, of a sweet savour unto the Lord. And if the burnt sacrifice for his offering to the Lord be of fowls, then he shall bring his offering of turtle doves or of young pigeons.
And the priest shall bring it unto the altar, and wring off his head, and burn it on the altar, and the blood thereof shall be wrung out at the side of the altar. And he shall pluck away his crop with his feathers, and cast it beside the altar on the east part by the place of the ashes. And he shall cleave it with the wings thereof, but shall not divide it asunder. And the priest shall burn it upon the altar, upon the wood that is upon the fire. It is a burnt sacrifice, an offering made by fire, of a sweet savour unto the Lord.